ಓಕೆ ಉಷಾ. ಉಷಾ. ನಿಮ್ಮ ಹೆಸರು? ವಿದ್ಯಾ. ವಿದ್ಯಾ. ಗೀತಾ ಅಂತೇಳಿ. ಗೀತಾ ಅಂತ ಹೇಳಿ ಇವ್ರ ಹೆಸರು. ಗೀತಾ ಅಂತ ಹೇಳಿನ ಗೀತನಾ? ಗೀತಾ. ಗೀತಾ. ನಿಮ್ಮ ಹೆಸರು? ಪ್ರಮೋದಿನಿ. 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 ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ OneLive.com. ನಾನು ಕೃತೇಶ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ OneLive ಕನ್ನಡ. ನಮ್ಮ ಅಪಾರ್ಟ್ಮೆಂಟಲ್ಲಿ ಫುಡ್ ಫೆಸ್ಟಿವಲ್ ಮೇಳ ನಡೀತಾ ಇದೆ. ಇನ್ನು ಹೊಸ ವರ್ಷಕ್ಕೆ ಒಂದೇ ದಿನ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಒಂದು ದಿನದ ಮುಂಚೆ ಒಂದು ಚಿಕ್ಕದಾಗಿ ಒಂದು ಪ್ರಿಪ್ರೇಷನ್ ಇದೆ. ನಾಳೆ ಅದ್ದೂರಿಯಾಗಿದ್ದರೂ ಕೂಡ ಇವತ್ತು ಚಿಕ್ಕದಾಗಿ ಒಂದು ಪ್ರಿಪ್ರೇಷನ್ ಮಾಡಿದ್ದಾರೆ. ಹಾಗಾದರೆ ಆ ಪ್ರಿಪ್ರೇಷನ್ ಹೇಗಿದೆ ಮತ್ತು ಫುಡ್ಗಳ ಮೇಳದಲ್ಲಿ ಯಾವ್ಯಾವ ಡಿಫ್ರೆಂಟ್ ಆಗಿರೋ ಫುಡ್ಗಳಿದೆ, ನಾವು ಯಾವ್ಯಾವ ಫುಡ್ ಫೆಸ್ಟಿವಲ್ ಇದೆ, ಏನೇನು ಸ್ಪೆಷಲ್ ಇದೆ ಎಲ್ಲವನ್ನೂ ನೋಡ್ಕೊಳ್ತಾ ಹೋಗೋಣ. ಎಲ್ಲವನ್ನೂ ನೋಡ್ಕೊಳ್ತಾ ಹೋಗೋಣ, ನೋಡ್ತಾ ಹೋಗೋಣ ಅಲ್ಲ, ತಿಂತಾ ಹೋಗೋಣ. ನೋಡೋದೇನಕ್ಕೆ, ತಿನ್ನೋದಲ್ವಾ? ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಇಲ್ಲ ನಾರ್ಮಲ್ ಕಪ್. ಆ ಥರ ಏನಿಲ್ಲ. ಓಕೆ ಓಕೆ, ಎಲ್ಲ ಒಂದು ರೌಂಡ್ ಮಾಡ, ಎಲ್ಲ ಟೇಸ್ಟ್ ಮಾಡ್ತಾ ಹೋಗೋಣ ಇವಾಗ ಒಂದು ರೌಂಡ್. ಓಕೆ ಆ್ಯಸ್ ಪರ್ ದ ಪ್ಲೇಟ್. ಓಕೆ biodegradable food. Okay. Eco-friendly, so we are using the same plates. Okay. Magic water, alkaline water, and what do you mean by the alkaline water? So basically it removes the toxinations in your body. Okay. Toxic substances, anything, if it is harmful, like it literally removes everything, and it is very much very good for your health. Hi. ನೀವೇನ ಮಿರ್ಚಿ ಬೋಂಡ ಮಾಡಿರೋರು? ಭಾಳ ಇವರಾ ಇಬ್ಬರು ಸೇರಿ ಮಾಡಿದಾರಾ? ಭಾಳ ಚೆನ್ನಾಗಿ ಮಾಡಿದಾರ, ಭಾಳ ಚೆನ್ನಾಗಿ ಮಾಡಿದಾರ. ದೊಡ್ಡ ಖಾನಾವಳಿನೇ ತೆಗೆದುಬಿಡ್ಬೋದು ಇಲ್ಲಿ. ಈ ವಿಂಟರ್ಗೆ ಸರಿ. ಹಾಂ, ಕರೆಕ್ಟ್ ಆಗಿದೆ. ನಾನು ಅನ್ಕೊಂಡೆ ಇದ್ರಲ್ಲಿ ತುಂಬಾ ಖಾರ ಇದೆ ಅಂತ ಅನ್ಕೊಂಡೆ. ಏನಿಲ್ಲ, ಈ ವಿಂಟರ್ಗೆ ಬೇಕೇ ಬೇಕು. ಹೌದಾ? ಅದಕ್ಕಾಗಿ ನಾವು ಅಲ್ಲಿಂದ ತಗೊಂಡ್ಬಂದಿರೋದು. ಎಲ್ಲಿಂದ? ನಾನು ಹೊಸಪೇಟೆಯಿಂದ ತಗೊಂಡ್ಬಂದಿರೋದು. ಓಕೆ ತುಂಗಭದ್ರಾ ಡ್ಯಾಮ್ ಇದೆ ಅಲ್ವಾ, ವಿಜಯನಗರ ಅಂತ, ಅಲ್ಲಿಂದ ತಗೊಂಡ್ಬಂದಿರೋದು. ಓಕೆ. ಇದು ಸ್ಪೈಸಿ ಕಮ್ಮಿ ಇದೆ. ನಮ್ಮ ಕಡೆ ಐಟಮ್ ಎಲ್ಲ ನಿಮಗೆ ತೋರಿಸ್ಬೇಕಂತ ನಾನು ತಗೊಂಡ್ಬಂದಿರೋದು. ಇನ್ನೇನೇನು ಮಾಡ್ತೀರಾ ನೀವು? ನಾವೆಲ್ಲ ಸಜ್ಜಿ ರೊಟ್ಟಿ ಅಂತ ಮಾಡ್ತೀವಿ. ಹೋಳಿಗೆ ಚೆನ್ನಾಗಿ ಮಾಡ್ತೀವಿ. ಹೋಳಿಗೆ ಚೆನ್ನಾಗಿ ಮಾಡ್ತಾರೆ. ಹೋಳಿಗೆ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ಮಿರ್ಚಿ ಮಂಡಕ್ಕಿ ಎಲ್ಲ ಫೇಮಸ್ಸು. ಇವ್ರಿಗೆ ಯಾವ್ದು ಮಾಡಕ್ಕೆ ಬರಲ್ಲ ಅಂತ ನಾನು ಒಂದು ಲಿಸ್ಟ್ ತಗೋಬೇಕು ಇವಾಗ. ಚಟ್ನಿ ಫೇಮಸ್ ಸರ್. ಯಾವುದು ಬರಲ್ಲ ಅಂತ ಇದು ಒಂದು ಚಟ್ನಿ ಇರುತ್ತೆ ಕೆಂಪಂದು, ಅದು ರಂಜಕ ಅಂತಾರೆ. ಅದು ತುಂಬ ಸ್ಪೈಸಿ ಇರಲ್ಲ. ಹಾಂ, ಇದೆ ಸರ್. ತೊಗೊಂಡಿದ್ದೀನಿ. ನನಗೀಗ ಫುಲ್ ಖಾರ ಏನಿಲ್ಲ. ಓಕೆ, ನಾರ್ಮಲ್ ಆಗಿದೆ, ಟೇಸ್ಟ್ ಆಗಿದೆ. ನೋಡಿ, ಇವರಿಗೆ ಮಿರ್ಚಿ ಏನೇನು ಮಾಡ್ತಾರೆ ಅಂತ ಇವ್ರನ್ನೇ ನಾನು ಡೀಟೇಲಾಗಿ ಕೇಳಬೇಕು. ಇವ್ರು ನನಗೂ ಗೊತ್ತಿಲ್ಲ, ಇವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ನೀಟಾಗಿ. ಈಗ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಆಮೇಲೆ ಇದು ಜುಣಕ, ಕಡಲೆ ಹಿಟ್ಟಿನ ಜುಣಕ, ಕೆಂಪನ್ ಚಟ್ನಿ, ಚಿತ್ರಾನ್ನ, ಮಿರ್ಚಿ, ಆಮೇಲೆ ಸಾಂಬಾರು, ತಿಳಿ ಸಾರು, ರಸಮ್ ಚೆನ್ನಾಗಿರುತ್ತೆ ನಮ್ಮ ಸೈಡು. ಮಿರ್ಚಿ ಮಂಡಕ್ಕಿ, ಆಮೇಲೆ ಇದು ಇನ್ನೊಂದು ಈರುಳ್ಳಿ ಬಜ್ಜಿ ಎಲ್ಲ ಫೇಮಸ್ ನಮ್ಮ ಕಡೆ. ಓಕೆ, ಎಲ್ಲ ಮೈಸೂರು ಮಂಡಕ್ಕಿ ಅಂತ ಮಾಡ್ತೀವಿ ನಾವು. ಅದು ಮೈಸೂರು ಮಂಡಕ್ಕಿ ತುಂಬ ಟೇಸ್ಟ್ ಇರ್ತದೆ. ಅದು ಇದು ವೆಟ್, ಇದು ಅದು ಡ್ರೈ ಇಂದ ಮಾಡ್ತೀವಿ ನಾವು ಅದನ್ನು. ಅದು ತಿಂದರೆ ಅದ್ರ ಜೊತೆ ಮಿರ್ಚಿ ತೊಗೊಂಡ್ರೆ ಇನ್ನೂ ಟೇಸ್ಟ್ ಆಗಿರ್ತದೆ. ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ವಿಂಟರ್ಗೆ ಅಥವಾ ಚಳಿಗಾಲಕ್ಕೆ ಬೆಸ್ಟ್, ಕರೆಕ್ಟಾಗಿದೆ. ನಾನು ಅಂದ್ಕೊಂಡೆ ಫಸ್ಟ್ ತಿನ್ಬೇಕಾದ್ರೆ ನಾನು ಖಾರ ಜಾಸ್ತಿ ಇರುತ್ತೆ ಅಂತ ನಾನು ತುಂಬ ಸರಿ ಅನ್ಕೋತೀನಿ. ಮಿರ್ಚಿ ತಿನ್ಬೇಕಾದ್ರೆ ಅಯ್ಯಪ್ಪ ನಾವಲ್ಲೇ ನಾನು ತಿನ್ನಲ್ಲ ಅಂತೀನಿ. ಆದರೆ ಪರವಾಗಿಲ್ಲ, ಇದು ಬೆಟರ್ ಆಗಿದೆ ಖಾರ. ಸ್ಪೈಸಿ ಇರಲ್ಲ. ಉಷಾ. ವಿದ್ಯಾ. ವಿದ್ಯಾ. ಗೀತಾ ಅಂತೇಳಿ. ಗೀತಾ ಅಂತ ಹೇಳಿ ಇವ್ರ ಹೆಸರು. ಗೀತಾ ಅಂತ ಹೇಳಿನ ಗೀತನಾ? ಗೀತಾ. ಪ್ರಮೋದಿನಿ. 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 ಓಕೆ. ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಜನ ಯಾವಾಗಲೂ ಸ್ಪೈಸಿ ಮುಟ್ಟಲ್ಲ. ಅವ್ರು ಹೊರಗಡೆ ನಿಂತು ಹೋಟ್ಲಲ್ಲಿ ಹೇಳ್ತಾರೆ ಸ್ಪೈಸಿ ಇರಬಾರ್ದು ಅಂತ. ನಾವು ಅವ್ರು ತಿಳ್ಕೊಂಡೆ ನಾವು ಈ ಥರ ಮಾಡಿರೋದು. ಬೆಂಗಳೂರು ಜನಕ್ಕೆ ಪರಿಚಯ ಮಾಡಿಸಿದ್ದೀವಿ. ನೋಡಿ, ಸೂಪರ್ ಅಲ್ಲ? ನಿಮ್ಮ ಹೆಸರೇನು? ಸರ್ವಮಂಗಳ. ಸರ್ವಮಂಗಳ. ಹಬ್ಬ ಚೆನ್ನಾಗಿದೆ, ಹೆಸರು ಕೂಡ ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಇವಳಿಗೆ ಅವಾಗಿಂದ ಟೇಸ್ಟ್ ಮಾಡಬೇಕು ಅಂತಿದ್ದಾಳೆ. ಮಾಡು, ಒಂದು ನಿಮಿಷ ತಿನ್ನೋಡು ಹೆಂಗಿದೆ. ಕೊಡು, ವೀಡಿಯೋ ಕೊಡು. ಹೆಂಗಿದೆ ಹೇಳಿ ಬಾ, ಹೆಂಗಿದೆ ಹೇಳು. ಚೆನ್ನಾಗಿದೆ. ತುಂಬ ಖಾರ ಇಲ್ಲ ಲೈಟ್ ಆಗಿದೆ. ಚೆನ್ನಾಗಿದೆ. ಇವಳು ಒಂದು ತಿನ್ನೋದು ಎರಡು ಯಾಕೆ ತಿಂದೆ?
ಒಂದು ರೌಂಡ್ ಬರ್ತೀವಿ ಬಂದಿವಲ್ಲ ಅದಕ್ಕೆ ಅದು ಕ್ಯಾಪ್ಚರ್ ಆಗಿಲ್ಲ. ವಾಪಸ್ ಬಂದಿದ್ದೀವಿ ಇವತ್ತಿನ. ಈಗ ನಾವು ಏನು ಸೋಡಾ ಕುಡಿಬೇಕು ಅಂದ್ರೆ ನಮ್ಗೆ ಲೆಮನ್ ಸೋಡಾ. ಇದು ನನ್ನಾರಿ ಸೋಡಾ ರೂಟ್ ಬೇಸ್ ಸೋಡಾ. ಇದು ಹೀಟ್ ಆಗಿದ್ರೆ ತಂಪು ಮಾಡುತ್ತೆ. ರೆಕಾರ್ಡ್ ಆಗ್ತಾ ಇದೆಯಾ? Good question. ಬರ್ಲೆ ಕಾಲಘಟ್ಟ ಸೋಡಾ, ಲೀಚಿ, ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಲೀಚಿ. ಆಮೇಲೆ ಜೀರಾ ಸೋಡಾ ಅಂತ ಇದೆ. ಜೀರಾ ಸೋಡಾ. ಸೊ ಕೋಲಾ ಗಿಲ ಇಷ್ಟ ಆಗಿರೋರಿಗೆ ಮಾಮೂಲಿ ಮಿರಿಂಡಾ, ಕೋಕಾ ಕೋಲಾ ಮಸಾಲ ಎಲ್ಲ, ಮೆರಿನಾ ಮಸಾಲ. ಸೊ ನಿಮ್ಗೆ ಜೀರ್ಣ ಮಾಡ್ಕೋಬೇಕು ಅಂದ್ರೆ ನಾರ್ಮಲ್ ಮಸಾಲ ಜೀರಾ ಮಸಾಲ ಸೋಡಾ ಕುಡಿದ್ರೆ ಸೂಪರ್ ಆಗಿಬಿಡುತ್ತೆ. ಅಲ್ಲ ಈಗ ನಮಗೆ ಜೀರ್ಣ ಮಾಡ್ಕೋಬೇಕಾಗಿದೆ ಇವಾಗ. ಎಲ್ಲ ಒಂದು ರೌಂಡ್ ತಿಂದಿದ್ದೀವಿ ಇವಾಗ. ಜೀರ್ಣ ಮಾಡೋ ಸೊ ಈ ಅಪಾರ್ಟ್ಮೆಂಟ್ ಅವರು ಶಮ್ಮಿ ಸೋಡಾ ಕಿಂಗ್. ಏನು ಬೇಕು ನಿಂಗೆ ಇವಾಗ? ಎಲ್ಲ ಚೂರ್ಣ ಮಸಾಲ, ಆ ಮಸಾಲ, ಇದು ಎಲ್ಲ ಇದೆ. ಈಗ ನೀವು ಒಂದೊಂದು 30 ಹಾಕೊಂಡ್ರು ಇವಾಗ. ಜೀರಾ ಬೇಕಾ? ಡಿಸೆಂಬರ್ 31 ಮದ್ಯಪಾನರ ಪ್ರಿಯರ ದಿನ ಮಾಡಬೇಕು. ನನಗೆ ಅವತ್ತೆಲ್ಲ ನನಗೆ ಒಂದು ಸ್ವೀಟ್ ಇರೋಂಥದ್ದು ಏನಿದೆ, ಏನು ನಂಗೆ ಸ್ವೀಟ್ ಬೇಕು. ಟ್ರೈ ಮಾಡಿ, ನನ್ನಾರಿ ಟ್ರೈ ಮಾಡಿ. ಲೀಚಿನೇ ಚೆನ್ನಾಗಿದೆ. ಲೀಚಿ ಒಳಗೆ ಇರು ನೀನು. ಬೈ ದ ವೇ ನಿಮ್ಮ ಹೆಸರೇನು ಹೇಳಿ? ನಿಮ್ಮ ಹೆಸರು? ಸಹನ. ಸಹನ. ಓಕೆ. ನೀವು? ನಮ್ಮ ತಂಗಿ, ನಮ್ಮ ಹಸ್ಬೆಂಡ್. ಪ್ರವೀಣ್. ಹಿಂಗೆ ತೋರಿಸಿ ಹೇಳ್ತಿದ್ದೀರಾ? ಅವ್ರ ನಾಚಿಕೆ ಜಾಸ್ತಿ. ಭಯ ಅಂತ ಇಲ್ಲ. ಒಂದೇ ಬೆಳೆ ಹಿಂಗೆ ತರ್ತಾ ಇದ್ದೀರಲ್ಲ? ನಿಮ್ಮ ಹೆಸರು? ಪ್ರವೀಣ್. ಪ್ರವೀಣ್. ಓಕೆ. ಸಹನ ಆ್ಯಂಡ್ ಪ್ರವೀಣ. ಸಹನದಲ್ಲಿ ಪ್ರವೀಣ, ಸ್ವಲ್ಪ ಸಹನಿಯಲ್ಲಿ ಪ್ರವೀಣ. ಹೌದು. ಶಾಂತ ಶೆಟ್ಟಿ. ಶಾಂತ ಶೆಟ್ಟಿ. ಸ್ವಲ್ಪ ಗಟ್ಟಿ ಅವ್ರು ಯಾವಾಗಲೂ. ಶೆಟ್ಟಿ ನಮ್ಮ ಕ್ಯಾಸ್ಟು. ಶೆಟ್ಟಿ, ವಿ ಆರ್ ಪ್ರೌಡ್. ನೀವು ಶೆಟ್ಟಿ, ನಮ್ಮ ಶಿವಮೊಗ್ಗ ಶೆಟ್ರ ನೀವು? ಶಿವಮೊಗ್ಗ ಶೆಟ್ಟಿ. ನಾವು ಉಡುಪಿ ಶೆಟ್ರು. ಅದು SHETTY ಶೆಟ್ಟಿ. ಅದು ಇದು SETTY ಶೆಟ್ಟಿ. ನಮ್ದು SHETTY. ಅದು ಓ, ಹಾಗಾದ್ರೆ ಬೇರೆ ಬೇರೆ. ಈಗಷ್ಟೇ ಒಟ್ಟಿಗೆ ಅಂತ ಈಗ ಬೇರೆ ಬೇರೆ ಅನ್ಬೇಕು. ಓಕೆ. ಹೆಂಗನ್ಸ್ತು? ಇಷ್ಟೆಲ್ಲ ಸೆಲೆಬ್ರೇಷನ್ ಇದೆ, ತುಂಬ ಚೆನ್ನಾಗಿದೆ. ಇದು ಭಾಳ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಎಲ್ಲ ನಡೆಸ್ಕೊಟ್ರು. ಎಲ್ಲ ಸ್ಟಾಲ್ಸ್ ಎಲ್ಲ ಚೆನ್ನಾಗಿದೆ, ಪ್ರೋಗ್ರಾಮ್ ಚೆನ್ನಾಗಿದೆ ಅಂತ ಎಲ್ರಿಗೂ ಅಂತ ಎಂಜಾಯ್ಮೆಂಟ್ ಸಿಕ್ತು ಅಂತ. ಅವಾಗ ನೀನು ಒಂದು ವಿಶ್ ಮಾಡಿದೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ನಿಮ್ಗೆ ವಿಶಸ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನೀವು ಕೂಡ ವಿಶ್ ಮಾಡಿದರೆ ಹೆಂಗಿದೆ? ಚೆನ್ನಾಗಿದೆ. ಸಮಥಿಂಗ್ ಹೆಂಗೆ ಏನಾದರೂ ಡಿಫ್ರೆಂಟ್ ಆಗಿದೆಯಾ? ಏನಿದೆ? ಯಾವ ಥರ ಇದೆಯಾ? ನಾರ್ಮಲಾಗಿ ನೀ ತಿಂತೀಯಲ್ಲ ಆ ಥರ ಇದೆಯಾ? ಹೆಂಗೆ? ನಾರ್ಮಲ್ ಅದ್ರ ಮೇಲೆ ಕ್ರೀಮ್ ಹಾಕಿದ್ದಾರೆ ಅಷ್ಟೇ. ಕ್ರೀಮ್ ಹಾಕಿದ್ದಾರೆ. ಏನೋ ಒಂದು ಅರ್ಧಂಬರ್ಧ ಸ್ಯಾಟಿಸ್ಫ್ಯಾಕ್ಷನ್. ನಾನು ತಿಂತೀನಿ ಇವರು ನೆಕ್ಸ್ಟು. ಇದು ಸ್ಪೂನಲ್ಲಿ ಬೇಡ, ಇದು ಕೈಲ ತಿನ್ನ. ನಾನು ಈ ಥರ ತಿಂದು ನೆನಪಿಲ್ಲಪ್ಪ. ಒಂಥರ ಡಿಫ್ರೆಂಟ್ ಆಗಿದೆ. ನಾಟ್ ಬ್ಯಾಡ್. ಹಾಯ್. ಇವರು ನಮ್ಮ ಅಪಾರ್ಟ್ಮೆಂಟ್ ಒಂಥರ ಮೇನ್ ಪಿಲ್ಲರ್ ಇದ್ದಂಗೆ. ದ ಆಲ್ ಕಲ್ಚರ್ ಪ್ರೋಗ್ರಾಮ್ಗೆ ಇವರೇ ಒಂಥರ ಮೇನ್ ಇವ್ರ ಪಿಲ್ಲರ್ ಇಲ್ಲ ಅಂತ ಹೇಳಿದ್ರೆ ಪ್ರೋಗ್ರಾಮೇ ನಡೆಯಲ್ಲ. ಇಲ್ಲಪ್ಪ, ಹಾಗೇನಿಲ್ಲಪ್ಪ. ಐ ಆಮ್ ಸೋ ಗ್ಲ್ಯಾಡ್ ಟುಡೇ ಸೋ ಮೆನಿ ಪೀಪಲ್ ಕೇಮ್ ಇನ್ ಸ್ಪೈಟ್ ಆಫ್ ಎಲ್ಲ ಸೆಲೆಬ್ರೇಷನ್ಸ್ ಆ್ಯಂಡ್ ಟೂರ್ಸ್ ಎಲ್ಲ ಮಾಡಿಕೊಂಡು ಇಷ್ಟು ಜನರು ಬಂದು ಸೋ ಮೆನಿ ಸ್ಟಾಲ್ಸ್. ಐ ಆಮ್ ಸೋ ಗ್ಲ್ಯಾಡ್, ಸೋ ಹ್ಯಾಪಿ. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ನೆಕ್ಸ್ಟ್ ಹೋಗೋಣ. ಓ, ಸಾಸ್ ಹಾಕಿ. ದಿಸ್ ಇಸ್ ಸಾಸಾ? ಸಾಲ್ಟ್. ಓಕೆ. ಓಕೆ. ವಾಟ್ ಈಸ್ ದಿಸ್? ಸ್ವೀಟ್ ಆ್ಯಂಡ್ ಸಾಲ್ಟ್. ಓಕೆ. ದಿಸ್ ದ ಸೆಕೆಂಡ್ ಮಸಾಲ. ಸೆಕೆಂಡ್ ಮಸಾಲ. ಟೋಟಲಿ ಏನೋ ಒಂದು ಸ್ಪೆಷಲಾಗಿ ಏನೇನೋ ಹಾಕಿ ಸಖತ್ತಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ, ನಂಗೆ ತಿಂದಮೇಲೆ ಗೊತ್ತಾಗುತ್ತೆ ಏನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅಂತ. ಯಾ ಲಿಟ್ಲ್ ಸೈಡ್ಗೆ ಹಾಕಿ. ಸೈಡ್. ಓಕೆ. ಇಫ್ ಯು ಡೋಂಟ್ ಮೈಂಡ್ ಗಿವ್ ಮಿ 2 ಸ್ಪೂನ್. ಓಕೆ, ತೊಗೊಂಡಿದ್ದೀವಿ. ವಾಟ್ ಇಸ್ ದಿಸ್? ದಹಿ ಪಲ್ಲ. ಓಕೆ, ಪಲ್ಲ. ಓಕೆ, ದಹಿ ಪಲ್ಲ. ಓಕೆ, ದಹಿ ಪಲ್ಲನ ಟೇಸ್ಟ್ ಮಾಡೋಣ ಈಗ ಹೆಂಗಿದೆ ಅಂತೇಳಿ. ಅಕ್ಷಯ್ ಇದ್ದಾರೆ. ಅಕ್ಷಯ್ ಒಂದು ರೌಂಡ್. ದಹಿ ವಡ. ಫಸ್ಟ್ ಟೇಸ್ಟ್ ದಹಿ ವಡ ಆಲ್ಸೋ. ನಾವು ತಿನ್ನೋರೆಲ್ಲ ಸ್ವಲ್ಪ ಚೋಟ ಇದ್ದೀವಿ, ಆದ್ರೂ ಪರವಾಗಿಲ್ಲ. ರೈಟ್ ಫ್ರೆಂಡ್ಸ್, ತಿನ್ಬಿಟ್ಟು ನೋಡಿ ಟೇಸ್ಟ್ ಮಾಡಿ. ಓಕೆ, 2 ಬಾಟಲ್ಸ್ ತೊಗೊಂಡ್ರು ಅವರು ಕಸ್ಟಮೈಸ್ಡಾಗಿ ಏನು ಬೇಕಾದರೂ ಬರ್ಕೊಡ್ತಾರೆ. ಕಸ್ಟಮೈಸ್ ಜ್ಯುವೆಲ್ರಿ ಬಾಕ್ಸ್. ಓಕೆ, ದಿಸ್ ಇಸ್ ಗುಡ್. ಕಸ್ಟಮೈಸ್ಡ್ ಜ್ಯುವೆಲ್ರಿ ಬಾಕ್ಸ್ ಇದೆ ಇವ್ರ ಹತ್ರ. ಸೊ ಗುಡ್ ಕಲೆಕ್ಷನ್. ಓಕೆ, ನೋಡಿ. ಸಿ ಮೆಟೀರಿಯಲ್ ಹೆಂಗಿದೆ ನೋಡಿ. ದಟ್ಸ್ ವೆರಿ ಗುಡ್. ಚೆನ್ನಾಗಿದೆ ಅಕ್ಷಯ್. ಅದು ಮೆಟೀರಿಯಲ್ ಹೆಂಗಿದೆ ನೋಡಿ.
ಕಸ್ಟಮೈಸ್ಡ್ ಆಗಿ ಬರ್ದಿರೋದಂತೆ ನೋಡಿ, ಇಲ್ಲಿ ನೋಡಿ ಮಾಡಿ ಬರ್ಕೊಡ್ತಾರೆ ಹೆಂಗೆ ಬೇಕಾದ್ರು. ಯಾವ ಓನ್ಲಿ ಸ್ಟೀಲ್ ಬಾಟಲ್ ಆರ್ ಪ್ಲಾಸ್ಟಿಕ್ ಬಾಟಲ್ ಆಲ್ಸೋ? ಎನಿ ಬಾಟಲ್ಸ್. ಸೊ ಬಾಟಲ್ಸ್ ನಾವು ಕೊಡಬೇಕಾ? ಓಕೆ, 2 ಬಾಟಲ್ಸ್ ತೊಗೊಂಡ್ರು ಅವರು ಕಸ್ಟಮೈಸ್ ಆಗಿ ಏನು ಬೇಕಾದರೂ ಬರ್ಕೊಡ್ತಾರೆ. ನೇಮು ಡಿಫ್ರೆಂಟ್ ಆಗಿದೆ ಇವ್ರದ್ದು. ಓಕೆ, ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿ, ಈ QR ಕೋಡ್ ಇದೆ, ಇದನ್ನು ಸ್ಕ್ಯಾನ್ ಮಾಡಿಬಿಟ್ರೆ ನೀವು ಆಟೋಮೆಟಿಕ್ಲಿ ನಿಮಗೆ ID ಸಿಗುತ್ತೆ. ಅಟ್ ಹ್ಯಾಪಿ ಲಿಟ್ಲರ್ ಬೈ ರೀಟ್ ಅಂತಿದೆ, RET. ಐ ಕನ್ಫ್ಯೂಷನ್ ಬಟ್ ನನಗೆ ರೀಟ್ ಸಮಥಿಂಗ್ ಡಿಫ್ರೆಂಟ್ ನೇಮ್, ನಾನು ಫಸ್ಟ್ ಟೈಮ್ ಕೇಳಿರೋದು. ಓಕೆ, ಥ್ಯಾಂಕ್ ಯು. ಓಕೆ, ಇನ್ಸ್ಟಾಗ್ರಾಮ್ ಅಕೌಂಟ್. ಓಕೆ, ನೆಕ್ಸ್ಟ್. ಓಕೆ, ದಿಸ್ ಈಸ್ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಆಲ್ವೇಸ್ ಮೈ ಫೇವ್ರೇಟ್, ಚಿಕನ್ ಬಿರಿಯಾನಿ. ಓಕೆ, ಹೋ ಹಾಯ್. ಏನು ಮತ್ತೆ ಸಮಾಚಾರ? ಏನಿಲ್ಲಮ್ಮ, ಏನು ಫುಲ್ ಕೈ ಕಟ್ಕೊಂಡು ಏನಿಲ್ಲ, ಚಳಿಯಾ? ಮಾತಾಡೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ ಅವರು. ಏನು ಚಿಕನ್ ಬಿರಿಯಾನಿ ಏನು ನಿಮ್ಮೂರು ಸ್ಪೆಷಲ್ಲಾ? ಹಾಂ ಹೌದು, ಶಿವಮೊಗ್ಗ ಸ್ಪೆಷಲ್. ಶಿವಮೊಗ್ಗ ಸ್ಪೆಷಲ್ ಚಿಕನ್ ಬಿರಿಯಾನಿ ಎಷ್ಟು ಒಂದು ಚಿಕನ್ ಬಿರಿಯಾನಿ? 200 rupees. 200 rupees. ಇಟ್ಸ್ ವರ್ತ್ ಅಲ್ಲ, ಪರವಾಗಿಲ್ಲ. 200 rupees ಒಂದು ಚಿಕನ್ ಬಿರಿಯಾನಿ ಬಿಸಿ ಇದೆ, ತಗೊಳ್ಳೋಣ. ಅಫ್ಕೋರ್ಸ್ ನಾವು ತಿನ್ಬೇಕು ಇವು ಚಿಕನ್ ಬಿರಿಯಾನಿ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ. ಅಕ್ಷಯ್ ಹಿಡ್ಕೊಳ್ಳಿ ಅದಂತ. ಪ್ರಜ್ಞು ಹಿಡ್ಕೋ, ಖಾಲಿ ಕೈ ಇಪ್ಪದಲ್ಲ ನೀವು. ಓಕೆ, ನಾನು ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋಣ. ನಮ್ಮ ಐ ಫಾರ್ಗೆಟ್ ಇವ ನಿಮ್ಮ ಸಾರಿ, ನಿಮ್ಮ ಸುಜಾತ್ ಅವರು ಮಾಡಿರೋ ಬಿರಿಯಾನಿ ಸುಲ್ ಘಮ ಅಂತಿದೆ. ಹಾಂ, ಪಾಪ ಚಳಿ ಎಲ್ಲ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ, ಆದರೂ ಪರವಾಗಿಲ್ಲ. ಚಳಿಗೆ ಮನುಷ್ಯ ತಣ್ಣಗಾಗ್ತಾರೆ ಅಂತ ಬಿರಿಯಾನಿ ತಣ್ಣಗಾಗೋದು ವಿಷಯನ. ನಾನು ಫಸ್ಟ್ ರೈಸ್ ತಿಂತೀನಿ ಹೆಂಗಿದೆ ಅಂತ. ರೈಸ್ ಟೇಸ್ಟ್ ಆಗಿದೆ, ಚೆನ್ನಾಗಿದೆ. ಈಗ ಪೀಸ್ ತಿನ್ನೋ ಸಮಯ, ಪೀಸನ್ನ ಸ್ವಲ್ಪ ಕೈಯಲ್ಲಿ ಯೂಸ್ ಮಾಡಬೇಕು. ಇದು ಚೆನ್ನಾಗಿದೆ, ನಾನು ಪೂರ ತಿಂದ್ಬಿಡ್ತೀನಿ, ಆಮೇಲೆ ಮತ್ತೆ ಮಾತಾಡೋಣ. ಯಾಕಿದ್ರೆ ಶಮ್ಮಿ, ಯೂಶ್ವಲಿ ಇದೆಲ್ಲ ಲೇಡೀಸಿಗೆ ಬೇಕಾಗಿರೋದು. ನನಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಆದರೂ ಪರವಾಗಿಲ್ಲ. ಮುಂದೆ ಹೋಗೋಣ, ಸೌಂಡ್ ಜಾಸ್ತಿ ಇದೆ, ಮುಂದೆ ಹೋದರೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ಬೋದು. ಇದೆಲ್ಲ ಲೇಡೀಸಿಗೆ ಬೇಕಾಗಿರೋದು, ನಾನಂತೂ ಇಲ್ಲೇನು ತಗೊಳ್ಳಲ್ಲ. ನೀನು ನೋಡಿದ್ರೆ ನೋಡು. ಸಿ ದಿಸ್, ಲುಕ್ ಎಟ್ ದಿಸ್. ಎಲ್ಲ ತೋರಿಸು. Custom bracelets. So I make custom bracelets, and kids can come and, I mean not just kids, anyone can come and choose any color of the beads and then the letters, and they can make customized letters. For example, yeah, my name is Siri, so I've made one for myself, so like this. Krutesh. My name is Krutesh. Krutesh Shetty. Krutesh. ಓಕೆ, So ಕಸ್ಟಮೈಸ್ಡ್ ನಮ್ಮ ಹೆಸರಾದ ಹಾಕ್ಕೊಡ್ತೀರಾ? ಹಾಂ, ಓಕೆ. ಸೊ ಇಲ್ಲಿ ಬಂದು ಎಲ್ಲರೂ ಚೂಸ್ ಮಾಡಕತ್ತಿದ್ದಾರೆ. ಯಾ ಕಸ್ಟಮೈಸ್ಡ್ ಇದು. ಏನು ಹೆಸರು ಬೇಕಾದ್ರು ಪ್ರಜ್ಞಾ ಶೆಟ್ಟಿ ಅಂತ ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಡ್ತಾರೆ. ತಗೊಳ್ಳೋದ ತಗೋ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ ಬಾ. ನೆಕ್ಸ್ಟ್ ಇವರು ಆರ್ಗ್ಯಾನಿಕ್ ಆಗಿ ಏನೋ ಇಟ್ಟಿದ್ದು. ನಾವು ಆಲ್ರೆಡಿ ಒಂದು ಕುಡ್ದು ಟೇಸ್ಟ್ ಮಾಡಿ ಆಯಿತು, ಇದು ಏನು ಅಂತ ಗೊತ್ತಿಲ್ಲ. ಸೊ ಅವ್ರ ಹತ್ರನೇ ಕೇಳೋಣ, ಎಕ್ಸ್ಪ್ಲೈನ್ ಮಾಡೋಣ. ಪ್ರೋ ರೂಟ್ಸ್ ಅಂತ ಇದೆ, ಪೀನಟ್ ಮೇಲ್ಗಡೆ ಕಾಣ್ತಾ ಇದೆ, ಕೋಕೋನಟ್, ಗ್ರೌಂಡ್ ನೆಟ್ ಆಯಿಲ್ ಅಂತಿದೆ. ಏನು ಸ್ಪೆಷಾಲಿಟಿ ಅಂತ ಇವ್ರನ್ನೇ ಕೇಳೋಣ, ಮಾಲೀಕರಿದ್ದಾರೆ ಇಲ್ಲಿ. ಸರ್ ಹೇಳಿ ಸ್ಪೆಷಲ್ ಏನಿದು ಸರ್? ಇದು ಗ್ರೌಂಡ್ ನಟ್ ಆಯಿಲ್ ಬಂದು ನಾವು ಇದರಲ್ಲಿ ಮಾಡೋದು, ಏನೋ ಬುಲ್ ಡ್ರಿವನ್ ಹಸುಗಳನ್ನ ಇದು ಮಾಡಿ ಸುತ್ತಿಸಿ ಮಾಡಿಸೋದು. ಸೊ ಹಂಗಾಗಿ ಇದೆಲ್ಲ ನಿಮಗೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಎಲ್ಲ ಏನು ನಾವು ಕೋಲ್ಡ್ ಪ್ರೆಸ್ಸಲ್ಲಿ ಇದು ಮಾಡ್ತಿರಲ್ವಾ, ಇದರಲ್ಲಿ ಇರ್ತಕ್ಕಂಥ ಪ್ರೋಟೀನು ಮತ್ತು ವಿಟಮಿನ್ನು ಏನೆಲ್ಲ ಇರುತ್ತೆ, ಅದು ಯಾವುದೇ ಕಾರಣಕ್ಕೂ ಇದಾಗಲ್ಲ, ಹೀಟಾಗಿ ಇದಾಗಲ್ಲ. ಸೊ ಅದು ಏನೇನು ಬರಬೇಕು ಮನುಷ್ಯನಿಗೆ, ಬಾಡಿಗೆ ಏನೇನು ಸಿಗಬೇಕು ಅದೆಲ್ಲ ಸಿಗೋದ್ರಿಂದ ತುಂಬ ಅನುಕೂಲ ಇದೆ ಸರ್. ಸರ್ ಇದು ಒಂದು ಕೋಕೋನಟ್ ಆಯಿಲ್, ಇದು ಕೋಕೋನಟ್ ಆಯಿಲು. ಇದೂ ಅಷ್ಟೇ ಕೋಲ್ಡ್ ಪ್ರೆಸ್ಸಲ್ಲೇ ಮಾಡೋದು ನಾವಿದು. ಸೊ ಹಂಗಾಗಿ ಇದನ್ನು ನೀವು ಬೆಳಿಗ್ಗೆ ಹೊತ್ತು ಒಂದೊಂದು ಸ್ಪೂನು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಡ್ರಿಂಕ್ ಮಾಡೋದು ಡ್ರಿಂಕು ಮತ್ತು ಕುಕ್ಕಿಂಗ್ ಎರಡೂ ಮಾಡ್ಬೋದು ನೀವು. ಹಾಗಾಗಿ ನಮಗೆ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಇದೆಲ್ಲ ನೀವೇ ಪ್ರೊಡಕ್ಷನ್ ಮಾಡ್ತೀರಾ? ಹೌದು, ಕುಮಾರಸ್ವಾಮಿ ಲೇಔಟ್ ಅಂತಿದೆ. ಹೌದೌದು, ಇಲ್ಲೇ ಕನಕಪುರ ರೋಡಲ್ಲಿದೆ. ಹೌದು, ಇದೆಲ್ಲ ಬಂದು ಇದು ನಾಟಿ ಹಸುದು. ಎಷ್ಟಿದು? ಇದು 250 rupees. ಓಕೆ, 250 rupees. ಹೌದು. ಇದು 400 rupees. ಇದು ಓಕೆ. ಗ್ರೌಂಡ್ ನೆಟ್ ಆಯಿಲ್ ಇದೆ, ಪ್ರೊಡಕ್ಷನ್ ಎಲ್ಲ ಇವ್ರದ್ದೇ ಅಂತೆ, ಎಲ್ಲ ನಿಮ್ಮದೇ ಅಲ್ಲ ಓನ್ ಪ್ರೊಡಕ್ಷನ್?
ಓಕೆ ಹಿಂದೆ ಬಂದು ನಮ್ಮದು ನಾಟಿ ಹಸು ತುಪ್ಪ ಇದು. ಓಕೆ ಸೊ ಇದೆಲ್ಲ ನಾವು ಹೋಮ್ ಮೇಡೇ ಮಾಡ್ತೀವಿ. ಎಲ್ಲ ಯಾವ ಥರ ಪ್ರೊಸೆಸಿಂಗ್ ಮಾಡ್ತೀರಿ ಅಂದರೆ ರಾತ್ರಿ ನಾವು ಹಾಲು ಕರೆದ ಮೇಲೆ ಅದು ಮಡಿಕೆನಲ್ಲಿ ನಾವು ಸ್ಟೋರ್ ಮಾಡ್ತೀರಿ ಹಾಲು. ಮತ್ತು ಜೊತೆಗೆ ಏನು ಮಾಡ್ತೀರಿ, ಅದನ್ನು ಹಾಲನ್ನ ಕಾಯಿಸಿ ಮತ್ತು ಬೆಳಿಗ್ಗೆ ಮಡಿಕೆನಲ್ಲಿ ಹಂಗೆ ಇದರಲ್ಲಿ ನಾವು ಕಡಿದು, ಹಳೆ ಕಾಲದಲ್ಲಿ ಹೆಂಗೆ ಕಡಿತಿದ್ರು ಮಂತೆಲ್ಲ ಆ ಥರ ಕಡಿದು ಮತ್ತು ನಾವು ಬೆಣ್ಣೆ ತೆಗೆದು 3 days ಆದಮೇಲೆ ನಾವು ತುಪ್ಪ ಇದರಲ್ಲಿ ತಾಮ್ರದ ಪಾತ್ರೆನೂ ಕಾಯಿಸಿದ್ದೀವಿ. ಸೊ ಹಂಗಾಗಿ ನಮ್ಮದು ತುಪ್ಪ ನೀವು ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ನಿಮ್ಮ ವಿಸಿಟಿಂಗ್ ಕಾರ್ಡ್, ಇವರು ವಿಸಿಟಿಂಗ್ ಕಾರ್ಡ್ ಇದೆ, ಬೋರ್ಡ್ ಕೂಡ ಇದೆ ಇಲ್ಲಿ ನೋಡಿ, ಓದ್ತಾ ಇದ್ದೀರಲ್ಲ. ಶುದ್ಧ ನಾಟಿ ಹಸುವಿನ ತುಪ್ಪ ದೊರೆಯುತ್ತಿದೆ ಶ್ರೀ ರಾಘವ್ ಕೆಫೆ. ನಾನು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ ಇದರಲ್ಲಿ, ರಾಘವ್ ಕೆಫೆ ಅಂತಿದೆ. ಸೊ ನಿಮ್ಗೆ ಸಪೋಸ್ ನಿಮ್ಗೇನಾದರೂ ಬೇಕಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು. ಅಮೃತಧಾರೆ ಹೆಸರು ತುಂಬ ಚೆನ್ನಾಗಿದೆ. ಕಾಣಿಸಿದೆಯಾ ಅಮೃತಧಾರೆ? ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲೇ ಇದೆ ಅನ್ಸುತ್ತಲ್ಲ. ಓಕೆ, ಹೋಗೋಣ ಬನ್ನಿ. ನೆಕ್ಸ್ಟು ಪ್ರಜ್ಞೆಗೆ ಎತ್ತಿಟ್ಕೋ ಪ್ರಜ್ಞಾ. ಓಕೆ, ನಾವೀಗ ಫಸ್ಟು ಮುಂದೆ ಹೋಗೋಣ ಬನ್ನಿ. ಮುಂದೆ ಸ್ಟಾಲ್ ಎಲ್ಲ ಚೆಕ್ ಮಾಡ್ತಾ ಹೋಗೋಣ. ಇಲ್ಲೆಲ್ಲ ಫುಲ್ಲು ಕಂಪ್ಲೀಟ್. ಇವರು ನಮ್ಮ ಫೇವ್ರೇಟ್. ಇವರು ಒಂದು ತುಂಬ ಪರಿಚಯದವರು. ಇವರು ಅಪಾರ್ಟ್ಮೆಂಟಲ್ಲಿ ನಾನೊಂದು ಪ್ರತಿದಿನ ಜಿಮ್ಗೆ ಹೋಗ್ಬೇಕಾದ್ರೆ ನಾನು ಆಲ್ವೇಸ್ ಯಾವಾಗಲೂ ಸಿಗ್ತಾನೆ ಇರ್ತಾರೆ ಇವರು. ಹೌದಾ? ಓಕೆ, ಕೇಳಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ಸುತ್ತೆ? ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ. ಓಕೆ, ಒಂದೇ ಲೈನ್ ಮುಗಿಸ್ಬಿಟ್ರೆ ಅವ್ರು ಚೆನ್ನಾಗಿದೆ ಅಂತ. ಓಕೆ, ಮುಂದೆ ಹೋಗೋಣ. ಓಕೆ, ಇಲ್ಲಿ ಫುಲ್ ಲೇಡೀಸಿಗೆ ಬೇಕಾಗಿರೋದು. ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಪ್ರಜ್ಞಾ ಕೇಳ್ಬಾ. ಜಸ್ಟ್ ಇಟ್ಸ್ ಲುಕ್ ಲೈಕ್ ಫ್ಯಾನ್ಸಿ. ಎಲ್ಲ ಲೇಡೀಸ್, ನಾನೇನು ಪ್ರಶ್ನೆನೂ ಕೇಳಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ, ಮುಂದೆ ಬನ್ನಿ. ನಾವೆಲ್ಲ ಊಟ ಎಲ್ಲ ಆಮೇಲೆ ಒಂದು ರೌಂಡ್ ತಿನ್ಕೊತ ಬರೋಣ. ಎಲ್ಲ ಅವ್ರ ಇನ್ಸ್ಟಾಗ್ರಾಮ್ ID ಇದೆ, ಆಮೇಲೆ ನಂಬರ್ ಕೂಡ ಹಾಕಿದಾರಲ್ಲಿ. ನೀವು ಸಪೋಸ್ ಈ ಥರವೇನು ಸಖತ್ತಾಗಿ ಸ್ಮೆಲ್ ನೋಡಿ ಇಲ್ಲಿ. ಸ್ಮೆಲ್ ನೋಡಿ ಯಾರು ಹೆಂಗಿದೆ ನೋಡಿ. ಈ ಚಿಕನ್ ಹಿಡ್ಕೊಂಡು ಟೇಸ್ಟ್ ಮಾಡಬೇಡಿ, ಅಲ್ಲಿ ಹಿಡ್ಕೊಂಡ್ಬಿಟ್ರೆ ಚಿಕನ್ದೇ ಸ್ಮೆಲ್ ಬಂದುಬಿಡುತ್ತೆ. ಬ್ರಿಲಿಯಂಟ್. ಸಪೋಸ್ ನಿಮ್ಗೆ ಈ ಥರದೆಲ್ಲ ಪ್ರಾಡಕ್ಟ್ಗಳು ನಿಮ್ಗೆ ಬೇಕಂತ ಹೇಳಿದ್ರೆ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಯು ಕಾಂಟ್ಯಾಕ್ಟ್. ಅಲ್ಲಿ ಇನ್ಸ್ಟಾಗ್ರಾಮ್ ID ಕೂಡ ಇದೆ. ಆ ಇನ್ಸ್ಟಾಗ್ರಾಮ್ ID-ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಬರೀ ಇಲ್ಲ ಅಂತಲ್ಲ, ಎಲ್ಲಿಗೆ ಬೇಕಾದರೂ ನೀವು ಕೊರಿಯರ್ ಮಾಡ್ಕೊಳ್ಳೋದು. ಏನಾದರೂ ಸಪೋಸ್ ಆರ್ಡರ್ ಮಾಡಿದ್ರೆ Yes, we can do the Dunzo and all, no problem. ಡನ್ಸ್ ಆಲ್ಸೋ. ಓಕೆ, Out of the city also the courier can be done. ಓಕೆ, ಕೊರಿಯರ್ ಕೂಡ ಮಾಡ್ತಾರಂತೆ. ಸೊ ಕೇಳಿಸ್ಕೊಂಡ್ರಲ್ಲ. ಓಕೆ, ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ ಹಾಗಾದರೆ. ಸೊ ನನಗೆ ಇದೆಲ್ಲ ತೋರಿಸೇ ಇಲ್ಲ. ಅಕ್ಷಯ್, ಒಂದು ಸೆಕೆಂಡ್ ಅಕ್ಷಯ್, ಪಾಸ್ ಮಾಡಿ. ಇಲ್ಲಿದ್ದೀನಿ ಅಕ್ಷಯ್. ಓಕೆ, ಇದು ಕಾಪರ್ ಫಿನಿಶು. ವಾವ್, ತಗೊಳ್ಳಾ? ವಾವ್, ಕಾಪರ್ ಫಿನಿಶ್ ಸ್ಪೂನ್ ಹೇಗಿದೆ ನೋಡಿ. ಇಟ್ಸ್ ಎ ವೆರಿ ಹೈ ವೆಯ್ಟ್, ತುಂಬ ವೆಯ್ಟ್ ಇದೆ ಇದು. ನೋಡಿ ಹೆಂಗಿದೆ ನೋಡಿ, ಇದು ಕಾಪರ್ ಫಿನಿಶ್. ಇದು ಒಳಗೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಇದು ನೋಡಿ ಬ್ರಿಲಿಯಂಟು, ಹಾಗೆ ತುಂಬ ಚೆನ್ನಾಗಿ. ನೋಡಿ, ನಾವು ಎಲ್ಲ ಕಡೆ ಪರ್ಚೇಸ್ ಮಾಡ್ತೀವಿ, ಆದರೆ ಈ ಥರ ಇರಲ್ಲ. ನಾವು ಐಕ್ಯದಲ್ಲಿ ಲಾಸ್ಟ್ ಟೈಮ್ ಈ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಸಿಕ್ಕಾಪಟ್ಟೆ ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ವಿ, ಆದರೆ ಈ ಥರ ವೆಯ್ಟ್ ಇಲ್ಲ. ಇದು ವೆಯ್ಟ್ ಇದೆ ನೋಡಿ. ಇದು ಫಿನಿಶಿಂಗ್ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಜಸ್ಟ್ ಫಾರ್ ಈ ಸ್ಪೂನ್ದಷ್ಟೇ ನೋಡಿ ಹೆಂಗಿದೆ ನೋಡಿ. ಬ್ರಿಲಿಯಂಟ್ ಆಗಿದೆ, ತುಂಬ ಚೆನ್ನಾಗಿದೆ, ಕ್ಯೂಟ್ ಇದೆ ಅಲ್ವಾ? These are the unique designs which you won't find anywhere in our common shops. ಓಕೆ, ಕಾಮನ್ ಶಾಪಲ್ಲಿ ಈ ಥರ ಡಿಸೈನ್ಸ್ಗಳು ಖಂಡಿತ ಸಿಗಲ್ಲ ನೋಡಿ. ಡಿಫ್ರೆಂಟ್ ಆಗಿದೆ. ಕ್ಯಾಮ್ರಾದಿಂದ ಈ ಕಡೆ ಬಾ ನೋಡಿ, ಚೆನ್ನಾಗಿದೆಯಲ್ಲ ಇದು, ಡಿಫ್ರೆಂಟ್ ಆಗಿದೆ, ಬ್ರಿಲಿಯಂಟ್ ಆಗಿದೆ ನೋಡಿ. Rose gold. ವಾವ್, ರೋಸ್ ಗೋಲ್ಡ್ ಸ್ಪೂನ್ ಹೆಂಗಿದೆ ನೋಡಿ. ಸ್ಪೂನ್ ನೋಡ್ತಾ ಇದ್ರೆ ಚಿಕನ್ನೇ ತಿನ್ಬೇಡ ಅನ್ಸುತ್ತೆ ಇವಾಗ. ಅಲ್ಲಿ ಹೆಂಗು ಚಿಕನ್. This is a dessert and ice cream spoon. ಐಸ್ ಕ್ರೀಮ್ ಸ್ಪೂನ್. Faluda ice creams. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಗೋಲ್ಡ್ ಕಲರ್ ಹೊಡಿತಾ ಇದೆ, ನೀಟಾಗಿದೆ, ಸಖತ್ತಾಗಿ. ಎಷ್ಟು, ಹೌ ಮಚ್ ರುಪೀಸ್ ಕಾಸ್ಟ್ ಎಷ್ಟಿದು? So this is a 350. 350 per spoon. So if someone buy in a bulk like 6 pieces, 10 pieces, 12 pieces, so we can do something. ಓಕೆ, ಸೊ ಅವ್ರೇನು 10-12 ಪೀಸ್ ತೊಗೊಳಿದ್ರೆ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರಂತಾರೆ ರೇಟಲ್ಲಿ. ಸ್ವಲ್ಪ ಕಡಿಮೆ ಕೊಡ್ಬೋದು ಅಥವಾ ಜಾಸ್ತಿನೂ ಕೊಡ್ಬೋದು. ಕಡಿಮೆ ಕೊಡ್ತಾರೆ ಅಂತೇಳಿ ಜಾಸ್ತಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಯಾವ ಥರ ಮಾಡ್ತೀರಾ ನೀವು ಇದನ್ನು? ಸರ್ ಕನ್ನಡ ಗೊತ್ತಿಲ್ಲ. ಕನ್ನಡ ಗೊತ್ತಿಲ್ವಾ? ಹೌ ಟು ಪ್ರಿಪೇರ್?
marinations is there going on, and we are making with this creamy flavors and buttery flavors is there only. Yeah. ಏನಿದು ವಾಟ್ ಇಸ್ ದಿಸ್ ಐ ಡೋಂಟ್ ನೋ. ಸೋಯಾ ಚಾಂಪ್ ಪ್ಯೂರ್ ವೆಜಿಟೇರಿಯನ್. ನಾವು ತೊಗೊಂಡಿದ್ದೆ ಇದೇ ಶಾಪ್, ಡೆಲ್ಲಿ ಸ್ಪೆಷಲ್ ಪ್ಯೂರ್ ವೆಜಿಟೇರಿಯನ್ ನಾರ್ತ್ ಇಂಡಿಯನ್ ಆ್ಯಂಡ್ ತಂದೂರಿ ಸ್ಟಾರ್ಟರ್ಸ್, ಸೋಯಾ ಚಾಪ್ಸ್, ರೋಲ್ಸ್, ಥಾಲಿ ಎಲ್ಲ ಇದೆ. ರೆಸ್ಟೋರೆಂಟ್ ಇದೆ ಅಂತ ಅವ್ರದ್ದು. ವ್ಯಾರ್ ಈಸ್ ಯುವರ್ ರೆಸ್ಟೋರೆಂಟ್? ಬಿ ಟಿ ಎಮ್ ಲೇಔಟಾ? ಸ್ವಲ್ಪ ಡಲ್ ಆಗಿದೆ ಅದು ಹೆಸರು. ರೆಡ್ಡಿಶ್ ಆಗಿ ಬರಿಬೇಕಿತ್ತು, ಕಾಲಿಯಾಸ್ ಕಿಚನ್. ಒಂದು ಫೀಲ್ ಆಗ್ತಿದೆ. ನಿಮ್ಮ ಅಂಗಡಿಲಿ ಏನಿದೆ? ಈ ಅಂಗಡಿಲಿ ಖಾಲಿ ಇದೆ ನೋಡಿ. ಏನು ಇಟ್ಟಿಲ್ವಾ? ನಮ್ಮ ಹತ್ರ ಸಮೋಸ ಇತ್ತು. ವಿ ಹ್ಯಾಡ್ ವೈಟ್ ಸಾಸ್ ಪಾಸ್ತಾ ಆ್ಯಂಡ್ ಗಾರ್ಲಿಕ್ ಬ್ರೆಡ್, ಬಟ್ ವಿ ಆರ್ ಸೋಲ್ಡ್ ಔಟ್. ಎಲ್ಲ ಸೋಲ್ಡ್ ಔಟ್. ಒಂದು ಬೋರ್ಡ್ ಹಾಕ್ಬಿಡಿ ದೊಡ್ಡದಾಗಿ ನೋಡಿ. ಎಲ್ಲ ಖಾಲಿ ಮಾಡಿಬಿಟ್ಟಿದೆ ನೋಡಿ. ಈ ತೆಗೀರಿ ಒಂದು ನಿಮಿಷ ನೋಡೋಣ. ಪಾಸ್ತಾ ನೋಡಿ. ಓ, ಬೋರ್ಡೆಲ್ಲ ಅಣಿಸಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿ. ಪಾಸ್ತಾ ಹಾಕಿದ್ದಾರೆ, ಸಮೋಸ ಇದೆ, ಖಾಲಿ ಬೋರ್ಡ್ ಮಾತ್ರ ಉಳ್ಕೊಂಡಿದೆ. ಅದನ್ನು ಬೇಕು. ನಾಳೆ ಎಲ್ಲ ಬೇರೆ. ಓಕೆ, ಹಾಗಾದ್ರೆ ನಾವು ನೆಕ್ಸ್ಟ್ ಕೌಂಟರ್ ಹೋಗೋಣ. ಇವರೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಹೋಗೋಣ. ಎಂತ ನಾವು ಹೋಗೋದ್ರೊಳಗೆ ಎಲ್ಲ ಅಂಗಡಿ ಖಾಲಿ ಆಗುತ್ತೆ ಅಂತ? ಓಕೆ, ಕಮ್ ಬರ್ದಿ. ತೆಲಂಗಾಣ ಸ್ನ್ಯಾಕ್ಸ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಫ್ ತೆಲಂಗಾಣ ಸ್ನ್ಯಾಕ್ಸ್ ಆ್ಯಂಡ್ ಕರ್ನಾಟಕ ಸ್ನ್ಯಾಕ್ಸ್? ಏನಾದ್ರು ವ್ಯತ್ಯಾಸ ಇದೆಯಾ? ಇಟ್ ಈಸ್ ಅಥೆಂಟಿಕ್ ತೆಲಂಗಾಣ ಸ್ಟೈಲ್. ಯು ಕ್ಯಾನ್ ನಾಟ್ ಫೈಂಡ್ ಎನಿಥಿಂಗ್ ಲೈಕ್ ದಿಸ್. ಓಕೆ, ಏನಿದೆ ತೆಲಂಗಾಣ ಸ್ನ್ಯಾಕ್ಸು? We're left with the sweet only. The rest are sold out. Okay. And this is called sunnapindi, and it's made up of urud dal. ಓಕೆ, ಸೋಲ್ಡ್ ಔಟ್ ಅಂತೆ. ಆ ಅಂಗಡಿನೂ ಸೋಲ್ಡ್ ಔಟ್ ಆಗಿದೆ, ಇದು ಸೋಲ್ಡ್ ಔಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಮುಗಿದೋಗಿದೆ. ಓಕೆ, You want to try one? ನೋಡೋಣ. ವಿಲ್ ಟ್ರೈ. ಏನೋ ಕೊಟ್ಟಿದ್ದಾರೆ, ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿದೆ. ಅಮೇಝಿಂಗ್, ಚೆನ್ನಾಗಿದೆ. ಸ್ಟೇ ಚಿಕ್ಕದು ಕೊಟ್ಟಿದ್ದಾರೆ. ಬ್ರಿಲಿಯಂಟ್, ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ನೋಡಿ, ಹೇಳಿ. ಇಲ್ಲಿ ಡಿಫ್ರೆಂಟ್. ಓ, ಕರೆಕ್ಟ್. ಇಟ್ಸ್ ಗುಡ್. ಚೆನ್ನಾಗಿದೆ. ಬಟರ್ ಥರ. ವಾಟ್ ಇಸ್ ಇಟ್? ಸುನ್ನುಂಡಲು. ದ ನೇಮ್ ಆಲ್ಸೋ ಇಟ್ಸ್ ವೆರಿ ಡಿಫಿಕಲ್ಟ್. ಅವಾಗಲೇ ಇಂದ ತಿಂತಾನೆ ಇದ್ದಾಳೆ. ಹೆಂಗೆ ಸ್ವಲ್ಪ ಸುಮ್ಮನೆ ಹಿಡ್ಕೊಂಡಿದ್ದಾಳೋ ತಿಂತಾಳೋ ಗೊತ್ತಿಲ್ಲ. ಹೆಂಗಂತ ನಿಂಗೆ ಓವರಾಲ್ ಆಗಿ? ಎಲ್ಲ ಚೆನ್ನಾಗಿತ್ತು. ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಸ್ಟೈಲಲ್ಲಿ ಮಾಡಿದ್ರು. ಫುಡ್ ಎಲ್ಲ ಚೆನ್ನಾಗಿತ್ತು. ಓಕೆ, ಫುಡ್ ಎಲ್ಲ ತುಂಬ ಚೆನ್ನಾಗಿದೆ. ಕೆಲವೊಂದೆಲ್ಲ ಔಟ್ಸೈಡಿಂದ ಬಂದಿದೆ, ಅದೆಲ್ಲ ಇನ್ನೂ ಚೆನ್ನಾಗಿದೆ. ಕೆಲವು ಔಟ್ಸೈಡಿಂದ ಬಂದಿರೋದೆಲ್ಲ ಬೇಕಾದರೆ ಹೊರಗಡೆ ಹೋಗಿ ನೀವು ತಿನ್ಕೋಬೋದು. ಈ ಕೆಲವರೆಲ್ಲ ಇಲ್ಲಿನವರೇ, ಅಪಾರ್ಟ್ಮೆಂಟಿನವರೇ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ. ಐ ಸೆಡ್ ಯಾ ಬಾಯ್. ಸಿಗೋಣ ಮತ್ತೆ ವಿಡಿಯೋದಲ್ಲಿ. ನೀವು ನೋಡ್ತಾ ಇದ್ದೀರಾ ಒನ್ ಲೈವ್ ಕನ್ನಡ.